ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮಂಗಳವಾರ ಪವರ್ ಬ್ರೇಕ್ಫಾಸ್ಟ್ ಗಾಗಿ ಭೇಟಿಯಾದ್ರು. ಸಾಮಾನ್ಯ ಸಂದರ್ಭಗಳಲ್ಲಿ ಇದು ಸಾಮಾನ್ಯ ಸಭೆಯಂತೆ ಕಾಣಬಹುದಾದ್ರೂ ಈ ಬಾರಿ ಅದು ವಿಶೇಷವಾಗಿತ್ತು. 2023ರ ಚುನಾವಣೆಯ ನಂತರ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ನಡೆಯುತ್ತಿರುವ ಒಳ ಜಗಳದ ನಡುವೆ ಇಬ್ಬರು ನಾಯಕರು ಇಡ್ಲಿ, ಗ್ರಾಮೀಣ ಶೈಲಿಯ ಕೋಳಿ ಕರಿ ಹಾಗೂ ಕಾಫಿ ಸೇವಿಸುತ್ತಾ ಮಾತುಕತೆ ನಡೆಸಿದ್ರು. ಆದರೆ ಫಲಿತಾಂಶ ಇನ್ನು ಸ್ಪಷ್ಟವಾಗಿಲ್ಲ. ಸಿದ್ದರಾಮಯ್ಯ ಅವರು ತಮ್ಮ ಮುಖ್ಯಮಂತ್ರಿತ್ವದ ಅವಧಿ ಕೊನೆಯ ಹಂತಕ್ಕೆ ಬಂದಿರಬಹುದು ಎಂಬ ಸೂಚನೆ ನೀಡಿದರು. ಆದರೆ ಪಕ್ಷದ ಉನ್ನತ ನಾಯಕರು, ವಿಶೇಷವಾಗಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ವಾದ್ರಾ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ತೀರ್ಮಾನ ಮಾಡಿದರೆ ಇಬ್ಬರು ಅದನ್ನು ಒಪ್ಪಿಕೊಳ್ಳುವುದಾಗಿ ಹೇಳಿದ್ದಾರೆ. ಇದೇ ವೇಳೆ ಡಿ.ಕೆ. ಶಿವಕುಮಾರ್ ತಮ್ಮ ಗೌರವವನ್ನು ತೋರಿಸಲು ಪ್ರಯತ್ನಿಸಿದ್ದಾರೆಂದು ಮೂಲಗಳು ತಿಳಿಸಿವೆ. ಕಳೆದ ತಿಂಗಳು ಮುಖ್ಯಮಂತ್ರಿ ವಿರುದ್ಧ ಮಾತನಾಡಿದ್ದ ಡಿ.ಕೆ. ಸುರೇಶ್ ಈ ಬಾರಿ ಸಿದ್ದರಾಮಯ್ಯಗೆ ಗೌರವ ಸಲ್ಲಿಸಿದ್ದಾರಂತೆ. ಡಿಸೆಂಬರ್ 8ರಂದು ಇಬ್ಬರು ದೆಹಲಿಗೆ ಕರೆಯಲ್ಪಡುವ ಸಾಧ್ಯತೆ ಇದೆ ಅಂತೆ. ಬೆಳಗಾವಿಯಲ್ಲಿ ನಡೆಯುವ ವಿಧಾನಸಭಾ ಅಧಿವೇಶನ ಮುಗಿದ ನಂತರ ಇಬ್ಬರು ಕಾಂಗ್ರೆಸ್ ಸಂಸದರುಗಳೊಂದಿಗೆ ರೈತರ ಸಮಸ್ಯೆಗಳು ಹಾಗೂ ರಾಜ್ಯದ ನೀರಿನ ಸಂಪನ್ಮೂಲ ನಿರ್ವಹಣೆ ಕುರಿತು ಚರ್ಚಿಸಲು ಮೂಲಗಳು ತಿಳಿಸಿವೆ. ಅದಕ್ಕೂ ಮುನ್ನ ಮಂಗಳೂರಿನಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರೊಂದಿಗೆ ಪ್ರಾಥಮಿಕ ಮಾತುಕತೆ ನಡೆಯಲಿದೆ ಅಂತೆ. ರಾಹುಲ್ ಗಾಂಧಿ ಹಾಗೂ ಖರ್ಗೆ ಅವರೊಂದಿಗೆ ಮುಖಾಮುಖಿ ಮಾತುಕತೆ ನಡೆಯುವುದು ಮುಖ್ಯಮಂತ್ರಿ ಹಸ್ತಾಂತರ ಯೋಜನೆಗೆ ನಿರ್ಣಾಯಕವಾಗಲಿದೆ. ಆದರೆ ಅಂತಿಮ ತೀರ್ಮಾನವನ್ನು ರಾಹುಲ್ ಗಾಂಧಿಯೇ ತೆಗೆದುಕೊಳ್ಳಲಿದ್ದಾರೆ. ಇದರಿಂದ ಮುಂದಿನ 6 ತಿಂಗಳಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗುವ ನಿರೀಕ್ಷೆ ಕುಗ್ಗುವ ಸಾಧ್ಯತೆ ಇದೆ. ಏಕೆಂದರೆ ಮಧ್ಯಮಾವಧಿ ಬದಲಾವಣೆಗೆ ರಾಹುಲ್ ಗಾಂಧಿ ಒಪ್ಪಿಲ್ಲವೆಂದು ಮೂಲಗಳು ತಿಳಿಸಿವೆ. ಇದಾದರೂ ಕಳೆದ 3 ದಿನಗಳಲ್ಲಿ ಎರಡನೇ ಬಾರಿ ಇಬ್ಬರು ನಾಯಕರು ಭೇಟಿಯಾದದ್ದು ಕಾಂಗ್ರೆಸ್ ಪಕ್ಷವು 2028ರ ಚುನಾವಣೆಯತ್ತ ಗಮನ ಹರಿಸಲು, ಶಾಂತಿ ಸಾಧಿಸಲು ಪ್ರಯತ್ನಿಸುತ್ತಿರುವುದನ್ನು ತೋರಿಸುತ್ತದೆ. ಪಕ್ಷವು ಎಲ್ಲವೂ ಚೆನ್ನಾಗಿದೆ ಎಂಬ ಸಂದೇಶ ನೀಡಲು ಮತ್ತೊಂದು ಒಗ್ಗಟ್ಟಿನ ಫೋಟೋ ಬಿಡುಗಡೆ ಮಾಡಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.